ಆದಾಯ ತೆರಿಗೆ ಪಾವತಿದಾರರಿಗೆ ರಿಲೀಫ್ ಸಿಕ್ಕಿತು. ಕಾರ್ಮಿಕ ವರ್ಗಕ್ಕೆ ಬಂಪರ್. ಚಿನ್ನ ಬೆಳ್ಳಿ ಕೊಳ್ಳೋರಿಗೆ ನಿಟ್ಟುಸಿರು ಬಿಡುವಷ್ಟು ಗಿಫ್ಟ್. ರೈತರಿಗೂ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಕೊಡುಗೆ. ಸರ್ಕಾರ ರಚನೆಗೆ ನೆರವಾದ ಮಿತ್ರರನ್ನು ಮರೆಯದೆ ಮೋದಿ ಎಲ್ಲರನ್ನ ಸಮಾಧಾನ ಪಡಿಸುವ, ಎಲ್ಲರನ್ನ ಸಂತೈಸುವ ಬಜೆಟ್ ಕೊಟ್ಟಿದ್ದಾರೆ. This year, I have made a provision of 1.52 lakh crore rupees for agriculture and allied sectors. In the new tax regime, the tax rate structure 0 to 3 lakh rupees, nil. 3 to 7 lakh rupees, 5%. ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿದ್ರೆ 2 ಬಂಪರ್ ಆಫರ್. 17,500 ರೂಪಾಯಿ ಉಳಿತಾಯ ಎಂದ ಮೋದಿ ಬಜೆಟ್. ಬಜೆಟ್ನಲ್ಲಿ ಈ ಬಾರಿ ಹೊಸ ತೆರಿಗೆ ಪದ್ಧತಿಗೆ 2 ಪ್ರಮುಖ ಘೋಷಣೆಗಳನ್ನ ಮಾಡಿದ್ದಾರೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಲ್ಯಾಬ್ ಬದಲಾವಣೆ ಮಾಡಿದ್ದು ಒಂದಾದ್ರೆ, ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಳ್ಳೋರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಹೆಚ್ಚಳದ ಆಫರ್ ಇರೋದು ಮತ್ತೊಂದು. ಹಾಗಾದ್ರೆ ಏನೇನು ಬದಲಾವಣೆ ಆಗಿದೆ ಅಂತ ನೋಡೋದಾದ್ರೆ, ಹಳೆ ಸ್ಲ್ಯಾಬ್ನಂತೆಯೇ ಹೊಸ ತೆರಿಗೆ ಪದ್ಧತಿಯಲ್ಲೂ 3 ಲಕ್ಷದವರೆಗೆ ಯಾವುದೇ ಆದಾಯ ತೆರಿಗೆ ಪಾವತಿ ಮಾಡುವಂತಿಲ್ಲ. ಇನ್ನು 3 ಲಕ್ಷದಿಂದ 7 ಲಕ್ಷದವರೆಗೆ 5% ಮಾತ್ರ ತೆರಿಗೆ ಪಾವತಿ ಮಾಡಬೇಕು. 7 ರಿಂದ 10 ಲಕ್ಷ ರೂಪಾಯಿ ಆದಾಯಕ್ಕೆ 10% ತೆರಿಗೆ, 10 ರಿಂದ 12 ಲಕ್ಷ ರೂಪಾಯಿ ಆದಾಯಕ್ಕೆ 15% ತೆರಿಗೆ ಇದ್ರೆ, 12 ರಿಂದ 15 ಲಕ್ಷ ರೂಪಾಯಿ ಆದಾಯಕ್ಕೆ 20% ತೆರಿಗೆ ಇದೆ. ಇನ್ನು 15 ಲಕ್ಷಕ್ಕಿಂತ ಹೆಚ್ಚಿನ ಆದಾಯಕ್ಕೆ 30% ತೆರಿಗೆ ಪಾವತಿ ಮಾಡಬೇಕಿದೆ. ಇದೆಲ್ಲ ಹೊಸ ತೆರಿಗೆ ಪದ್ಧತಿಯಲ್ಲಿ ಅನ್ವಯವಾಗುತ್ತೆ. ಹೀಗೆ 5%, 10% ಮತ್ತು 15% ಸ್ಲ್ಯಾಬ್ಗಳಲ್ಲಿ ಪರಿಷ್ಕರಣೆ ಮಾಡಿ ಜಾಣ ಹೆಜ್ಜೆ ಇಟ್ಟಿದೆ. ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ನಮೋ. ಮೋದಿ 3.0 ಬಜೆಟ್ನಲ್ಲಿ ಬಂಗಾರ ಪ್ರಿಯರಿಗೆ ಮೋದಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಂಗಾರದ ಬೆಲೆ ದಿನದಿಂದ ದಿನಕ್ಕೂ ಗಗನಕ್ಕೆ ಏರುತ್ತಿರೋ ಹೊತ್ತಲ್ಲೇ ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮೇಲಿನ ಕಸ್ಟಮ್ ಅನ್ನ ಕೇಂದ್ರ ಸರ್ಕಾರ ಕಡಿತ ಮಾಡಿದೆ. ಚಿನ್ನ ಬೆಳ್ಳಿ ಮೇಲೆ 6%, ಪ್ಲಾಟಿನಂ ಮೇಲಿನ ಕಸ್ಟಮ್ ಅನ್ನ 6.4% ಕಡಿಮೆ ಮಾಡಲಾಗಿದೆ. ಇದರಿಂದ ಚಿನ್ನ ಬೆಳ್ಳಿ ದರ ಇಳಿಕೆ ಆಗೋ ಸಾಧ್ಯತೆ ದಟ್ಟವಾಗಿದೆ. To enhance domestic value addition in gold and precious metal jewelry in the country, I propose to reduce customs duties on gold and silver to 6% and that of platinum to 6.4%. ಕೇವಲ ಇಷ್ಟೇ ಅಲ್ಲ, ಒಂದಿಷ್ಟು ಅಗತ್ಯ ವಸ್ತುಗಳ ಬೆಲೆಯೂ ಕಡಿಮೆ ಆಗಿದೆ. ಅವು ಯಾವ್ಯಾವು ಅಂತ ನೋಡೋದಾದ್ರೆ, ಮೊಬೈಲ್ ಫೋನ್ ಇಳಿಕೆ ಆದ್ರೆ ಮೊಬೈಲ್ ಫೋನ್ ಬಿಡಿಭಾಗಗಳ ಮೇಲಿನ ತೆರಿಗೆ ಇಳಿಕೆ ಮಾಡಲಾಗಿದೆ. ಹಾಗೆ ಮೊಬೈಲ್ ಫೋನ್ ಚಾರ್ಜರ್, ಕ್ಯಾನ್ಸರ್ ಔಷಧದ ಬೆಲೆ ಕೂಡ ಇಳಿಕೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ಸೋಲಾರ್ ಪ್ಯಾನೆಲ್, ವಿದ್ಯುತ್ ತಂತಿ ಹಾಗೂ ಎಕ್ಸ್ರೇ ಉಪಕರಣ ಬೆಲೆಯೂ ಇಳಿಕೆಯಾಗಿದೆ. ಇನ್ನು ಯಾವೆಲ್ಲ ವಸ್ತುಗಳು ಏರಿಕೆ ಆದ್ವು ಅನ್ನೋದನ್ನ ನೋಡೋದಾದ್ರೆ, ಮರುಬಳಕೆಯಾಗದ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ವಸ್ತುಗಳು, ಬ್ರಾಂಡೆಡ್ ಬಟ್ಟೆಗಳು, ಮೊಬೈಲ್ ಟವರ್ ಬಿಡಿಭಾಗಗಳ ಬೆಲೆ ಏರಿಕೆಯಾಗಿದೆ. ಬಿಹಾರ ರಾಜ್ಯಕ್ಕೆ ಕೇಂದ್ರದಿಂದ ವಿಶೇಷ ಅನುದಾನ. ಈ ಬಾರಿ ವಿಶೇಷ ಸ್ಥಾನಮಾನ ಕೊಡಬೇಕೆಂದು ಬಿಹಾರ ಪಟ್ಟು ಹಿಡಿದಿತ್ತು. ಆದ್ರೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ವಿಶೇಷ ಅನುದಾನ ನೀಡಿದೆ. ಹಾಗಾದ್ರೆ ಬಜೆಟ್ನಲ್ಲಿ ಬಿಹಾರಕ್ಕೆ ಸಿಕ್ಕಿದ್ದೇನು ಅಂತ ತೋರಿಸ್ತೀವಿ ನೋಡಿ. ಬಿಹಾರಕ್ಕೆ ಸಿಕ್ಕ ಮೊದಲ ಉಡುಗೊರೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ. ಬರೋಬ್ಬರಿ 26,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಬಿಹಾರದ ಪಾಟ್ನಾ ಮತ್ತು ಪೂರ್ಣ ಎಕ್ಸ್ಪ್ರೆಸ್ ವೇ ಹಾಗೂ ಬಕ್ಸಾರ್ ಬಾಗಲ್ಪುರ ಎಕ್ಸ್ಪ್ರೆಸ್ ವೇ ನಿರ್ಮಿಸುವುದಾಗಿ ಕೇಂದ್ರ ಬಜೆಟ್ನಲ್ಲಿ ಒಪ್ಪಿಗೆ ಸೂಚಿಸಿದೆ. ಬಿಹಾರದಲ್ಲಿ ಹೊಸ ಏರ್ಪೋರ್ಟ್, ಮೆಡಿಕಲ್ ಕಾಲೇಜು ನಿರ್ಮಿಸುವುದಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಇದು ಬಿಹಾರಕ್ಕೆ ಸಿಕ್ಕ ಬಂಪರ್ ಆದ್ರೆ, ಇತ್ತ ಆಂಧ್ರ ಪ್ರದೇಶಕ್ಕೂ ಭರ್ಜರಿ ಅನುದಾನ ನೀಡಲಾಗಿದೆ.
ಆಂಧ್ರಪ್ರದೇಶದ ಅಭಿವೃದ್ಧಿಗೆ 15,000 ಕೋಟಿ ರೂಪಾಯಿ ಘೋಷಿಸಲಾಗಿದೆ. ಅಮರಾವತಿ ಅಭಿವೃದ್ಧಿಗೆ ಒತ್ತು ನೀಡುವುದಾಗಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಆಂಧ್ರದ ಜೀವನಾಡಿಯಾಗಿರೋ ಪೋಲಾವರಂ ಪ್ರಾಜೆಕ್ಟ್ಗೆ ಕೇಂದ್ರದ ಅನುದಾನ ಘೋಷಣೆಯಾಗಿದೆ. ಜೊತೆಗೆ ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡೋದಾಗಿ ವಿತ್ತ ಸಚಿವೆ ಹೇಳಿದ್ದಾರೆ. ವಿಶಾಖಪಟ್ಟಣ ಹಾಗೂ ಚೆನ್ನೈ ಕೈಗಾರಿಕಾ ಕಾರಿಡಾರ್ ನಿರ್ಮಾಣಕ್ಕೆ ಪ್ಯಾಕೇಜ್ ಘೋಷಿಸಲಾಗಿದೆ. ಸದ್ಯ ಕೇಂದ್ರ ಸರ್ಕಾರ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಕೊಡುಗೆ ನೀಡಿರೋದು ವಿಪಕ್ಷಗಳ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಇತ್ತ ಉಳಿದ ರಾಜ್ಯಗಳ ಜನರ ನಿರೀಕ್ಷೆಗಳು ಕೂಡ ಹುಸಿಯಾಗಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.